ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಗುಡ್ ಮಾರ್ನಿಂಗ್ ಎವ್ರಿವನ್. ಪ್ರತಿಯೊಬ್ಬ ಚಾಂಪಿಯನ್ ಕೂಡ ಒಂದು ಹಂತದಲ್ಲಿ ಸಾಮಾನ್ಯ ಸ್ಪರ್ಧಿಯೇ. ಕಠಿಣ ಪ್ರಯತ್ನ ಮತ್ತು ಬದ್ಧತೆಗಳು ಅವನ ಸಾಧನೆಯ ಮೆಟ್ಟಿಲನ್ನು ತೋರಿಸುತ್ತದೆ ಸ್ನೇಹಿತರೆ. ಇಂದಿನ ಉದ್ಯೋಗದ ಸುದ್ದಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ 5,000ಕ್ಕೂ ಹೆಚ್ಚು ಹುದ್ದೆಗಳನ್ನು ಕರೆದಿದ್ದಾರೆ. ಆ ಹುದ್ದೆಗಳ ವಿವರಗಳನ್ನು ನಾನೀಗ ನಿಮ್ಮ ಮುಂದೆ ನೀಡ್ತೇನೆ. ಯಾರೂ ಇದುವರೆಗೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಭವಿಷ್ಯದ ಹಿತದೃಷ್ಟಿಯಿಂದ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿನಿತ್ಯ ಉದ್ಯೋಗದ ಸುದ್ದಿಗಳು ನಿಮ್ಮ ಮೊಬೈಲ್ಗೆ ಪ್ರತಿನಿತ್ಯ 8:30ರಿಂದ 9 ಗಂಟೆ ಒಳಗಡೆ ಬರುತ್ತೆ. ಈ ಕಾರಣಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಹಾಗೆಯೇ ನೋಟಿಫಿಕೇಷನ್ ಇದು ಸತ್ಯನೋ ಸುಳ್ಳು ಅಂತ ನೇರವಾಗಿ ಚಾನಲ್ ಮೂಲಕ ನಿಮಗೆ ತೋರಿಸ್ಕೊಡ್ತೇನೆ. ಅಷ್ಟೇ ಅಲ್ಲ, ಅರ್ಜಿಗಳನ್ನು ನಿಮ್ಮ ಮೊಬೈಲ್ ಮೂಲಕವೇ ಹಾಕೋದು ಹೇಗೆ ಅನ್ನೋ ತೋರಿಸ್ಕೊಡೋ ಕಾರಣಕ್ಕಾಗಿ ಇಷ್ಟೆಲ್ಲ ಲಾಭಗಳಿರುವ ಉದ್ದೇಶದಿಂದ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿಗಳಿಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಪ್ರಶ್ನೆಗಳು ಅಭಿಪ್ರಾಯಗಳು ಏನೇ ಇದ್ದರೂ ಯೂಟ್ಯೂಬ್ ಬಾಕ್ಸ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕೋದ್ರ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಅಲ್ಲೇ ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ, ಈ ಉದ್ಯೋಗದ ಸುದ್ದಿ ನಿಮಗೂ ಹಾಗೂ ನಿಮ್ಮ ಸ್ನೇಹಿತರುಗಳಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ಈ ಉದ್ಯೋಗದ ಸುದ್ದಿಯನ್ನು ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ನೇಮಕಾತಿ ಇಲಾಖೆ ಬಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ರಾಜ್ಯ ಸರ್ಕಾರ 5,151 ಹುದ್ದೆಗಳು. ಅದರಲ್ಲಿ ಕೆಟಗರಿಗಳು ಈ ಥರ ಇದೆ ಸ್ನೇಹಿತರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ರಾಜ್ಯದ ವಿವಿಧ ಇಲಾಖೆಯಲ್ಲಿ ಖಾಲಿರುವ ಹುದ್ದೆಗಳ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸುವುದರ ಕುರಿತು ಪ್ರಕಟಣೆಯನ್ನು ಪ್ರಕಟಿಸಿದೆ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ BMTCಯಲ್ಲಿ ಖಾಲಿ ಇರುವ 2,500 ನಿರ್ವಾಹಕ ಹುದ್ದೆಗಳು. ಮೊದಲನೇ ಹುದ್ದೆ BMTCಯಲ್ಲಿ ಖಾಲಿರುವಂಥ 2,500 ನಿರ್ವಾಹಕ ಹುದ್ದೆಗಳು. ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಮಂಡಳಿ ಇಲಾಖೆಯಲ್ಲಿರುವ 14 FDA ಹುದ್ದೆಗಳು, 50 ಇಂಜಿನಿಯರ್ ಹುದ್ದೆಗಳು. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಇಲ್ಲಿ 37 ಸಹಾಯಕ ಹುದ್ದೆಗಳು. ಹಾಗೆ ಕಿರಿಯ ಸಹಾಯಕ ಹುದ್ದೆಗಳು ಕರ್ನಾಟಕ ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ 500 ಹುದ್ದೆಗಳು, 80 ಕುಶಲಕರ್ಮಿ ಹುದ್ದೆಗಳು, 28 ಸಂಚಾರಿ ನಿರೀಕ್ಷಕ ಹುದ್ದೆಗಳು. ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ನಲ್ಲಿ 38 ಹುದ್ದೆಗಳು. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆಯಲ್ಲಿರುವಂತಹ 15 ಸಹಾಯಕ ಲೆಕ್ಕಿಗ ಹುದ್ದೆಗಳು, 1,737 ನಿರ್ವಾಹಕ ಹುದ್ದೆಗಳು ಮತ್ತು ಇತರ ಹುದ್ದೆಗಳು ಸೇರಿದಂತೆ ಒಟ್ಟು 5,151 ಹುದ್ದೆಗಳನ್ನು ಕರೆದಿದ್ದಾರೆ. ನೇಮಕಾತಿ ವಿದ್ಯಾರ್ಹತೆ, ನೇಮಕಾತಿ ವಿಧಾನ, ಅರ್ಜಿ ಶುಲ್ಕ, ಸಂಪೂರ್ಣ ವಿವರವಾದ ಅಧಿಸೂಚನೆಯನ್ನು ಶೀಘ್ರದಲ್ಲಿ ಪ್ರಕಟ ಮಾಡ್ತಾರೆ ಅಂತ ಹೇಳ್ತೀರಾ. ಈ ಅಧಿಸೂಚನೆಗಾಗಿ ನೀವು ನೋಡ್ತಾ ಇರಿ http://kea.kr.nic.in ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ karnataka.nic.in ಇದ್ರ ಮೂಲಕ ನೀವು ನೋಡ್ಬೋದು ಅಂತ ಹೇಳ್ತೀರಾ ಸ್ನೇಹಿತರೆ. ಗೂಗಲ್ ಸರ್ಚ್ ಇಂಜಿನ್ ಮೂಲಕ ನಾನೀಗ ನಿಮಗೆ ತೋರಿಸ್ತೀನಿ. KEA ಅಂತ ಟೈಪ್ ಮಾಡ್ತಾ ಇದ್ರೆ ನೀವು ನೋಡ್ಬೋದು ಸ್ನೇಹಿತರೆ. kea.kr.nic.in ಬಂದಿದೆ ಲಿಂಕು. ಇದ್ರ ಮೇಲೆ ಟಚ್ ಮಾಡ್ತಾ ಇದ್ದಂಗೆ ನೋಡ್ಬೋದು ನೀವು ಇಲ್ಲಿ KEA ಹೋಮ್ ಪೇಜ್ ಬರ್ತಿದೆ. ಇದ್ರ ಮೇಲೆ ಸಿಂಗಲ್ ಟಚ್ ಮಾಡ್ಕೊಳ್ಳಿ ಸಾಕು. ಸೊ ಅಧಿಕೃತವಾದಂಥ ವೆಬ್ ಪೋರ್ಟಲ್ ಬಂದಿದೆ ನಿಮಗೆ. ಇದೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕೃತವಾದಂಥ ವೆಬ್ ಪೋರ್ಟಲ್. ಇಲ್ಲಿ ಕೊಟ್ಟಿದ್ದಾರೆ ಕನ್ನಡ ಮತ್ತು ಇಂಗ್ಲೀಷ್. ನಿಮ್ಗೆ ಯಾವುದು ತುಂಬ ಸ್ಪಷ್ಟವಾಗಿ ಬರುತ್ತೆ ಅದನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕನ್ನಡ ತೊಗೊಂಡ್ರೆ ನೇಮಕಾತಿ ಅಂತ ಕೊಟ್ಟಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ಇಂಗ್ಲೀಷ್ ತೊಗೊಂಡ್ರೆ ರಿಕ್ರೂಟ್ಮೆಂಟ್ ಅಂತ ಕೊಟ್ಟಿದ್ರೆ ಇಲ್ಲಿ ಬೇಕಾದರೆ ಕ್ಲಿಕ್ ಮಾಡ್ಬೋದು. ಸೊ ಈ ವೆಬ್ಸೈಟನ್ನು ಒಮ್ಮೆ ನೋಡ್ಕೊಳ್ಳಿ. ನೋಡ್ಕೊಂಡಿದ್ದ ನಂತರ ನೀವು ಇಲ್ಲಿ ಬನ್ನಿ, ಲೇಟೆಸ್ಟ್ ಅನೌನ್ಸ್ಮೆಂಟ್ ಅಂತ ಇದೆ. ಈ ಅನೌನ್ಸ್ಮೆಂಟಲ್ಲಿ 10ನೇ ತಾರೀಕಿನ ಅನೌನ್ಸ್ಮೆಂಟಿಗೆ ಬರಬೇಕು. ನೀವು ನೋಡ್ತಾ ಇದ್ರೆ ನೀವು 10ನೇ ತಾರೀಕಿನ ಅನೌನ್ಸ್ಮೆಂಟ್ ಇಲ್ಲಿದೆ ನೋಡಿ ಸ್ನೇಹಿತರೆ. ಇದ್ರ ಮೇಲೆ ಸಿಂಗಲ್ ಕ್ಲಿಕ್ ಮಾಡಿಕೊಂಡ್ರೆ ಸಾಕು. KUWSB/BMTC ಅಂತ ಹೇಳಿ ಕರೆದಿದ್ದಾರೆ, ಶಾರ್ಟ್ ನೋಟಿಫಿಕೇಶನ್ ಅಂತ. ಇದ್ರ ಮೇಲೆ ಸಿಂಗಲ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಿಂಗಲ್ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮಗೆ PDF ಓಪನ್ ಆಗುತ್ತೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ PDF ಇದು. 10ನೇ ತಾರೀಕು ಅನೌನ್ಸ್ಮೆಂಟ್ ಆಗಿದೆ. ಇಲ್ಲಿ ಸಂಪೂರ್ಣವಾದಂಥ ಹುದ್ದೆಗಳ ವಿವರಗಳನ್ನು ಕೊಟ್ಟಿದ್ದಾರೆ. ಇದನ್ನೆಲ್ಲ ಗಮನಿಸಿ ನೀವು. ಅದಕ್ಕಿಂತ ಮುಂಚೆ ಈ ಅಧಿಸೂಚನೆಯನ್ನು ನೋಡ್ತಾ ಇರಿ, ನೋಡ್ಕೊಳ್ಳಿ, ಇದನ್ನು ಸಂಪೂರ್ಣವಾಗಿ ಓದ್ಕೊಳ್ಳಿ. ಹೇಗೆ ಅಪ್ಲಿಕೇಶನ್ ಹಾಕಬೇಕು ಅನ್ನಲಿಕ್ಕೆ ಶಾರ್ಟ್ಲಿ ಅವ್ರು ನಿಮಗೆ ತಿಳಿಸ್ತಾರೆ ಹೇಗೆ ಮಾಡಬೇಕು ಅಂತೇಳಿ. ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಿದ್ರೆ ಇಲ್ಲಿ ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ, ಇಲ್ಲಿ ಬೇಕಾದ್ರೆ ಸಂಪರ್ಕ ಮಾಡ್ಬೋದು. ಅಥವಾ ದೂರವಾಣಿ ಸಂಖ್ಯೆ ಕೊಟ್ಟಿದ್ದಾರೆ, ಇಲ್ಲಿ ಬೇಕಾದ್ರೆ ಸಂಪರ್ಕ ಮಾಡ್ಬೋದು. ಇಮೇಲ್ ID ಕೊಟ್ಟಿದ್ದಾರೆ, ಇದರಲ್ಲಿ ಬೇಕಾದರೂ ಹೋಗ್ಬೋದು. ವೆಬ್ಸೈಟ್ ಮೂಲಕ ಬೇಕಾದರೂ ಹೋಗ್ಬೋದು. ಒಟ್ಟು ಹುದ್ದೆಗಳ ವಿವರಗಳನ್ನು ಇಲ್ಲಿ ಕೊಟ್ಟಿದ್ದಾರೆ, ಇದನ್ನು ನೋಡ್ಬೋದು ನೀವು. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆನಲ್ಲಿರುವಂಥ 500 ಹುದ್ದೆಗಳ ವಿವರಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸಲ್ಲಿ ಕರೆದಿರೋ ಹುದ್ದೆಗಳ ವಿವರಗಳು ಇಲ್ಲಿದೆ. ಕಲ್ಯಾಣ ಕರ್ನಾಟಕದಲ್ಲಿ ಕರೆದಿರೋ ಹುದ್ದೆಗಳ ವಿವರಗಳನ್ನು ಈ ರೀತಿಯಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಸಂಪೂರ್ಣವಾದಂಥ 5,151 ಹುದ್ದೆಗಳ ಸಂಪೂರ್ಣ ಮಾಹಿತಿಗಳನ್ನು ಇಲ್ಲಿ ನಿಮಗೆ ನೀಡಿದ್ದಾರೆ. ಇದನ್ನೆಲ್ಲ ಒಮ್ಮೆ ಗಮನಿಸಿ ಓದ್ಕೊಳ್ಳಿ, PDF ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ಮುಂದಿನ ದಿನಗಳಲ್ಲಿ ಅವ್ರು ತಿಳಿಸ್ತಾರೆ. ಆ ನಂತರದಲ್ಲಿ ನೀವು ಅಪ್ಲಿಕೇಶನ್ಗಳನ್ನು ಹಾಕ್ಬೋದು. ಬಹಳಷ್ಟು ವರ್ಷಗಳಿಂದ ಕಾಯ್ತಾ ಇದ್ದರೆ ನೀವೇನಾದರೂ ಬಸ್ಸಲ್ಲಿ ಕೆಲಸ ಮಾಡಬೇಕು, ಅದರಲ್ಲೂ BMTCನಲ್ಲಿ ಕೆಲಸ ಮಾಡಬೇಕು ಅಂತ ಏನಾದರೂ ಇದ್ದರೆ ಇದಕ್ಕೆ ವಿದ್ಯಾರ್ಹತೆ ಮತ್ತೊಂದಿಷ್ಟು ಏನು ವಿವರಗಳು ಬೇಕು ಅನ್ನೋದನ್ನು ಶೀಘ್ರದಲ್ಲೇ ಅವರು ನೀಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ತನಕ KA ವೆಬ್ಸೈಟನ್ನು ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು. ಇದೇ ಥರ ನೋಟಿಫಿಕೇಷನ್ಗಳು ಹೋಗ್ತಾ ಇರುತ್ತೆ. ಈ ಮೂಲಕ ನೀವು ಅಪ್ಲಿಕೇಶನ್ಗಳನ್ನು ಹಾಕೊಳ್ಬೋದು ಅಂತ ಹೇಳ್ತಾ ಸ್ನೇಹಿತರೆ, ನಾಳೆ
ನಾಳಿನ ಮತ್ತೊಂದು ಉತ್ತಮ ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಶುಭ ದಿನ. ಹ್ಯಾವ್ ಎ ನೈಸ್ ಡೇ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ ಸ್ನೇಹಿತರೆ.